ಶ್ರೀಗುರುಭ್ಯೋ ನಮಃ ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನ ಭಾರ್ನಿಶಮನೇಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪದೇ ನಮಃ. ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮರತಃ ಶ್ರೀಮದ್ಮಹಾರಾಮಚಂದ್ರ ಸ್ವಾಮಿನೇ ನಮಃ. ಕಲ್ಯಾಣಾತ್ಮರಗಾತ್ರಾಯ ಕಾಮಿಧಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿಕ್ರಮಃ ಸಂಕರ್ಷಣ ನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಪದ್ಮಾನನೆ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಂ ಮಯಿ ಸನ್ನಿಧತ್ಸ್ವ. ಯಾ ಸಾ ಪದ್ಮಾಸನಸ್ಥಾ ವಿಪುಲಕಟತಟೀಂ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಹರಿಂ ಕಾರಾಸನಗರ್ಭಿತಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಣೀಂ ಚ ವರ್ಷದಾಂದೌತಾಂ ತ್ರಿನೇತ್ರೋಜ್ವಲಾಂ ಒಂದೇ ಆದರೆ ಗುರು ಇರ್ತಕ್ಕಂಥ ಆಸ್ಥಾನ ಸ್ವಲ್ಪ ಮಟ್ಟಿಗೆ ತೊಂದರೆಗಳಿರೋದ್ರಿಂದ ಕೆಲವಷ್ಟು ಲೇವಾದೇವಿಗಳು ಇದ್ದಕ್ಕಿದ್ದಂಗೆ ಮನಸ್ಸಿನ ಮೇಲೆ ಬೀಳುವಂತಹ ದುಷ್ಪರಿಣಾಮಗಳು, ಕೆಲವಷ್ಟು ಮಾಡದಿರತಕ್ಕಂಥ ತಪ್ಪುಗಳಿಗೆ ತಲೆಬುಗ್ಸಿ ನಿಲ್ಲುವಂತಹದ್ದು, ಕೆಲವು ಚಂಚಲತೆ ಆಗುವಂತಹದ್ದು, ಜೊತೆಗೆ ಯಾವುದಾದ್ರೂ ಒಂದು ರೀತಿ ಒಂದಲ್ಲ ಒಂಥರ ಸಮಸ್ಯೆಗೀಡಾಗುವಂಥದ್ದು, ಏನೇ ಮಾಡಬೇಕಾದ್ರೂ ತಾಳ್ಮೆ ಕಳ್ಕೊಳ್ಳುವಂತಹದ್ದು, ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಲಿಕ್ಕಾಗದಿರತಕ್ಕಂತಹದ್ದು, ಹೀಗೆ ಹಲವಾರು ವಿಭಿನ್ನ ಚಿಂತನೆಗಳು ನಿಮ್ಮ ಮನಸ್ಸಲ್ಲಿದೆ. ನೀವು ಮಾಡುವ ಕೆಲಸದಲ್ಲೇ ಒಂದು ಬದಲಾವಣೆ ಬೇಕಾಗಿದೆ. ಆ ಬದಲಾವಣೆಯ ಪರ್ವವನ್ನು ಜಾಗೃತರಾಗಿದ್ದು ಎಚ್ಚರಿಕೆಯಿಂದಿದ್ರೆ ಖಂಡಿತ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಲೋಕಫಲ ಗುರುವಿನ ಅನುಗ್ರಹದಿಂದ ಮಾತ್ರ ಸಾಧ್ಯ. ಹಾಗಾಗಿ ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ. ಹಾಗೆ ಸಾಧ್ಯವಾದರೆ ಒಂದು ಕುಲದೇವತಾ ಸಾನ್ನಿಧ್ಯಕ್ಕೆ ಹೋಗಿ ದೇವರ ಮುಂದೆ ಒಂದಷ್ಟು ಅರಿಶಿಣ ಕುಂಕುಮ ಮಂಗಳ ದ್ರವ್ಯಗಳನ್ನು ಕೊಟ್ಟು ದೇವಿಯನ್ನು ಪ್ರಾರ್ಥನೆ ಮಾಡಿ. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹೀಗೆ ದೇವಿಯನ್ನು ಆರಾಧನೆ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಶಾಂತಿ ನೆಮ್ಮದಿ ನಿಮಗಾಗುತ್ತೆ. ಮನುಷ್ಯನ ಗ್ರಹಗತಿಗಳು ಸರಿಯಿಲ್ಲ ಅಂದಾಗ ಸುಮ್ಮನೆ ಇರ್ತಕ್ಕಂಥವ್ರು, ಬೇಡವಾದಂತಹವರು, ದೂರದಲ್ಲಿರ್ತಕ್ಕಂಥವ್ರು ಎಲ್ಲರೂ ನಿಂದಕರಾಗ್ತಾರೆ. ಆದರೆ ಆ ಸಮಯ ದಾಟಿಕೊಂಡ್ರೆ ಎಲ್ಲರೂ ನಿಮ್ಮನ್ನು ಪೂಜನೀಯ ಸ್ಥಳದಲ್ಲಿಟ್ಟು ಪೂಜಿಸ್ತಾರೆ. ಆದರೆ ಎಚ್ಚರಿಕೆ ಬೇಕಾಗತ್ತೆ. ಹಾಗೆ ನಾನು ಎಂಬತಕ್ಕಂಥದ್ದು ಬಿಟ್ಟು ನಾವೆಲ್ಲ ಎಂಬತಕ್ಕಂಥದ್ರ ಬಗ್ಗೆ ಚಿಂತನೆ ಮಾಡಿ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಯಾರೋ ಏನೋ ಮಾತಾಡ್ತಾರೆ ಅಂತ ಆ ಮಾತಿನಂತೆ ನೀವು ನಡಿಬಾರ್ದು. ಹೇಳುವವರ ಎಲ್ಲ ಮಾತನ್ನು ಆಲಿಸಬೇಕು. ನಿಮಗೆ ಸರಿ ಅನ್ಸದ್ದನ್ನು ಮಾತ್ರ ನೀವು ಅದನ್ನು ಪ್ರಚಲಿತಕ್ಕೆ ತರಬೇಕು. ಹೆಣ್ಣು ಮಕ್ಕಳ ಮನಸ್ಸು ತುಂಬ ಚಂಚಲತೆ ಇರುತ್ತೆ. ಒಂದಷ್ಟು ಬೇರೆ ಬೇರೆ ಥರನೇ ಹರಿಬಿಡುವಂಥ ಮನಸ್ಥಿತಿ ಆಗುತ್ತೆ. ಇದರಿಂದ ಲಾಭ ಇದೆ ನಷ್ಟ ಇದೆ ಅದು ಗೊತ್ತಿಲ್ಲ, ಅಂದರೆ ಅದರ ಬಗ್ಗೆ ಅವ್ರಿಗೆ ಅರಿವಿರಲ್ಲ. ಆದರೆ ಪ್ರಯತ್ನ ಮಾತ್ರ, ತನ್ನ ದುಡುಕಿ ಮಾಡುವಂತಹ ಪ್ರಯತ್ನ, ದುಡುಕಿ ಮಾತಾಡುವ ಮಾತು, ಜೊತೆಗೆ ಯಾರು ಏನು ಅಂದುಕೊಳ್ತಾರೆ ಎಂಬತಕ್ಕಂಥದ್ದು ಅರಿವಿಲ್ಲ. ನಾನಿರೋದು ಹೀಗೆ, ನಾನು ನಡ್ಕೊಳ್ಳೋದೇ ಹೀಗೆ, ಈ ಪ್ರಕಾರವಾದಂತಹ ಮಂಡಹಠ ಮಾಡುವಂಥ ಮನಸ್ಸು ಹುಚ್ಚೆದ್ದು ಕುಣಿಯುತ್ತೆ. ಮನೆಯಿಂದ ಆಚೆ ಹೊರಡುವಂಥ ಸಮಯ ಅಂದರೆ ಉದ್ಯೋಗಕ್ಕಾಗಲಿ ವಿದ್ಯಾಭ್ಯಾಸಕ್ಕಾಗಲಿ ಯಾವುದಾದ್ರೂ ಕೆಲಸಕ್ಕಾಗಲಿ, ಯಾರೋ ಮನೆಗೆ ಒಂದು ಫಂಕ್ಷನ್ಗೆ ಕರೆದಿದ್ದಾರೆ ಅಲ್ಲಿ ಹೋಗಬೇಕು. ಆದರೆ ಹೊರಡುವ ಸಮಯ ಹೇಗಿದೆ, ನಾನು ಹೆಂಗೆ ಹೊರಡಬೇಕು, ಅಥವಾ ನನ್ನ ಪರಿಸರದಲ್ಲಿ ಇದಕ್ಕೆ ನಾನು ಏನು ವ್ಯವಸ್ಥೆ ಮಾಡ್ಕೋಬೇಕು, ಯಾವ ಚಿಂತನೆ ಮಾಡಲ್ಲ. ಸಡನ್ನಾಗಿ ದುಡುಕುವಂಥ ಪರಿಸ್ಥಿತಿ ನಿಮ್ಮದು. ಹಾಗಾಗಿ ಇಲ್ಲಿ ನಿಮ್ಮ ತಾಳ್ಮೆ ಬೇಕು. ಒಂದು ಚಿಟಿಕೆಯಷ್ಟು ಲವಣ ಉಪ್ಪು, ಒಂದು ಚಿಟಿಕೆಯಷ್ಟು ಉದ್ದಿನಬೇಳೆ, ಉದ್ದು ಉಪ್ಪು ಎರಡೂ ಧಾನ್ಯವನ್ನು ತೆಗೆದುಕೊಂಡು ಸಾಧ್ಯವಾದರೆ ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕಿ ಒದಗುವಂಥ ನಿಮ್ಮ ಜೀವನದ ಕಪ್ಪು ಕ್ಷಣಗಳನ್ನು, ಅಂದರೆ ನೋವಿನ ಕ್ಷಣಗಳನ್ನು ಅಥವಾ ಕೆಲವು ದೃಷ್ಟಿದೋಷದ ಕ್ಷಣಗಳನ್ನು ಖಂಡಿತ ದೂರ ಮಾಡ್ಕೊಳ್ತೀರಿ. ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ತಂದುಕೊಳ್ತೀರಿ. ಬರುವ ದೋಷಗಳಿಂದ ಮುಕ್ತರಾದರೆ ಒಂದಿಷ್ಟು ನೆಮ್ಮದಿ ಸಿಗ್ಬೋದು. ಆದರೆ ಪುರುಷರು ಯಾವುದೇ ಕಾಯಕವನ್ನು ಮಾಡಬೇಕಾದ್ರೂ ನಿಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ನಿಮ್ಮ ಅನುಭವ ಇರ್ತಕ್ಕಂಥ, ಅಂದರೆ ಒಂದು ಏನೋ ನಿಮಗೆ ಒಳಿತಾಗಲಿ ಅಂತ ಶ್ರಮಿಸ್ತಕ್ಕಂಥ ಶ್ರಮಿಕರಿರ್ತಾರಲ್ಲ, ಅಂದರೆ ನಿಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ನಿಮ್ಮ ಶ್ರೇಯಸ್ಸರ ಬಯಸ್ತಕ್ಕಂಥವ್ರು, ಅವರೊಂದಿಗೆ ಇದು ಒಳ್ಳೆಯದಾ ಕೆಟ್ಟದ್ದಾ ಹೋಗ್ಬೋದಾ ಬೇಡವಾ ಒಮ್ಮೆ ಮಾತಾಡಿ. ದುಡುಕಿ ತೀರ್ಮಾನ ತಂದುಕೊಳ್ಬೇಡಿ. ಹಣಕಾಸಿನ ವಿಚಾರ, ವ್ಯಾಪಾರ, ವ್ಯವಹಾರ, ಹೊಸದಾದಂಥ ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂಥದ್ದು, ತೃಪ್ತಿಕರವಾಗಿರಬೇಕಾಗಿರ್ತಕ್ಕಂಥ ಬದುಕಲ್ಲಿ ನೀವೇ ಅರಿವಿಲ್ಲದಂಥ ರೀತಿ ಕಲ್ಲು ಹಾಕ್ಕೊಳ್ಳುವಂಥ ಪರಿಸ್ಥಿತಿ ಆಗಿಬಿಡುತ್ತೆ. ಕೆಲವೊಮ್ಮೆ ಹಾಗೆ ನಮ್ಮ ಅದೃಷ್ಟ ಚೆನ್ನಾಗಿರುತ್ತೆ, ಅದೃಷ್ಟ ಚೆನ್ನಾಗಿದ್ದರೂ ಅದೃಷ್ಟದ ಮನೆ ಬಿಟ್ಟು ದುರಾದೃಷ್ಟದ ಮನೆ ತಟ್ತೀವಿ ನಾವು. ಫಲಾಫಲಗಳು ಚೆನ್ನಾಗಿದೆ, ಗ್ರಹಸ್ಥಿತಿ ಚೆನ್ನಾಗಿದೆ, ಆದರೆ ಈ ಉದ್ದಟತನ ಇದೆಯಲ್ಲ, ನಾನು ನಂದು ಅನ್ನೋ ಮದಮಾತ್ಸರ್ಯ ನಿಮ್ಮನ್ನು ದಾರಿ ತಪ್ಪಿಸುತ್ತೆ. ಭಗವಂತ ಕೊಟ್ಟಾಗ ಅದನ್ನು ಸ್ವಾಗತಿಸಬೇಕು, ಅದನ್ನು ನೆಮ್ಮದಿ ಕಾಪಾಡ್ಕೋಬೇಕು. ಹಾಗೆ ನಮ್ಮ ಕೈಲಿರೋದನ್ನು ಹಂಚಿ ತಿನ್ನಬೇಕು. ಅದನ್ನು ಹೊರತುಪಡಿಸಿ ನಾವೇನೋ ಮಾಡ್ತೀವಿ ಅಂತ ಹೊರಟ್ರೆ ಅಲ್ಲಿ ವ್ಯತ್ಯಾಸ ಆಗುತ್ತೆ. ಸಾಧ್ಯವಾದಷ್ಟು
ಒಂದು ಶ್ವೇತವರ್ಣದ ವಸ್ತ್ರ, ಬಿಳಿಯ ಬಣ್ಣದ ಬಟ್ಟೆ, ಒಂದು ಕರ್ಚೀಫು, ಒಂದು ಟವಲ್ಲು, ಒಂದು ಬ್ಲೌಸ್ ಪೀಸ್ ಏನಾದ್ರು ಸರಿ, ಇಂಥದ್ರಲ್ಲಿ ಒಂದಷ್ಟು ಅಕ್ಕಿಯನ್ನು, ಅದರ ಮೇಲೆ ಒಂದಷ್ಟು ಬೆಲ್ಲ ಮತ್ತು ಅಕ್ಕಿಯನ್ನು ಬಿಳಿ ಬಟ್ಟೆನಲ್ಲಿ ಗಂಟು ಕಟ್ಟಿ ಮನೆ ದೇವರ ಪ್ರಾರ್ಥನೆ ಮಾಡಿ ಹತ್ತಿರದಲ್ಲಿ ಯಾವುದಾದ್ರು ಒಂದು ದೇವಾಲಯಕ್ಕೆ ಕೊಡಿ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬಹುದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಸುಂದರವಾದಂತಹ ಪ್ರಕೃತಿ ಮಡಿಲಲ್ಲಿ ಏನಾದರೂ ಒಂದಿಷ್ಟು ಸಾಧನೆ ಮಾಡಬೇಕು, ಹೊಸದಾದಂಥ ಉದ್ಯೋಗದ ಬಗ್ಗೆ ಚಿಂತನೆ ಮಾಡಬೇಕು, ಹೊಸ ಪ್ರಯತ್ನ ಮಾಡಬೇಕು. ಆದರೂ ತೆಗೆದುಕೊಳ್ಳುವ ನಿಲುವು ತೀರ್ಮಾನದಲ್ಲಿ ಒಂದಿಷ್ಟು ವಿಭಿನ್ನವಾಗಿರ್ತಕ್ಕಂಥ ಮನಸ್ಥಿತಿ. ಮನಸ್ಸು ಒಪ್ಪದಿದ್ದರೂ ಬಲವಂತ ಮಾಗಸ್ನಾನ, ಇಂಥದ್ದೊಂದು ಕೆಲಸ ಮಾಡಬೇಕು, ಮನಸ್ಸೊಪ್ಪಲ್ಲ, ಆದರೆ ಮಾಡಲೇಬೇಕು, ವಿಧಿ ಇಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಮತ್ತೊಬ್ಬರ ಸಹಾಯ ಬೇಕು, ಸಹಾಯ ಪಡೀಲಿಕ್ಕೆ ಮನಸ್ಸೊಪ್ಪೋದಿಲ್ಲ. ಹಾಗಂತ ಧೈರ್ಯ ಮುನ್ನಡೆಯೋದಾ? ಸಾಧ್ಯ ಇಲ್ಲ. ಅಲ್ಲೇ ವ್ಯತ್ಯಾಸ. ಆ ಗೊಂದಲದಲ್ಲಿ ನೀವಿದ್ದೀರಿ. ನಿಮ್ಮ ವ್ಯವಹಾರಗಳು ಏನೇ ಆಗಬೇಕಾದ್ರೂ, ಯಾವುದೇ ಕೆಲಸ ಕಾರ್ಯಗಳ ಬಗ್ಗೆ ಚಿಂತನೆ ಮಾಡಬೇಕಾದ್ರೂ ಸರಿ ತಪ್ಪನ್ನು ಸರಿಯಾದಂಥ ರೀತಿಯಲ್ಲಿ ಆಲೋಚನೆ ಮಾಡಿ. ಹಾಗೆ ಸಾಧ್ಯವಾದಷ್ಟು ಒಳಿತಿನ ಬಗ್ಗೆ ಚಿಂತನೆ ಮಾಡಿ, ಒಳ್ಳೆಯ ಸನ್ಮಾರ್ಗದತ್ತ ನಡೆಯೋದ್ರ ಬಗ್ಗೆ ಚಿಂತನೆ ಮಾಡಿ. ಸಾಧ್ಯವಾದರೆ ಇನ್ನೊಬ್ಬ ಹಸಿದಂಥ ವ್ಯಕ್ತಿಗೆ ಒಂದಿಷ್ಟು ಅನ್ನದಾನವನ್ನು ಮಾಡಿ. ನಿಮ್ಮ ಕರಹಸ್ತದಿಂದ ಅನ್ನದಾನ ಎಂಬತಕ್ಕಂಥದ್ದು ಬಹಳ ಶ್ರೇಯಸ್ಸನ್ನು ಉಂಟು ಮಾಡುತ್ತೆ. ಹಾಗೆ ಸಣ್ಣ ಪುಟ್ಟ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒಂದಿಷ್ಟು ಸಹಾಯವನ್ನು ಮಾಡಿ. ನಿಮ್ಮ ಕೈಲಾದಷ್ಟು ಯಾರು ಬಡವರ್ಗದಲ್ಲಿದ್ದಾರೆ, ಸಂಕಷ್ಟದಲ್ಲಿದ್ದಾರೆ, ಅಂತಹ ವಿದ್ಯಾರ್ಥಿನಿಯರನ್ನ ಹುಡುಕಿ ಅವ್ರಿಗೊಂದಿಷ್ಟು ಸಹಾಯ ಮಾಡೋದು. ಪುಸ್ತಕಕ್ಕೋ, ಪೆನ್ನಿಗೋ, ಅಥವಾ ಒಂದು ಫೀಸ್ ಕಟ್ಟಕ್ಕೋ, ಒಂದು ಬಟ್ಟೆ ತೆಗೆದುಕೊಳ್ಳಿಕ್ಕೋ, ಯಾವುದೋ ಒಂದು ರೀತಿ ಸಹಾಯ ಮಾಡಿ. ಆ ಸಹಾಯ ನಿಮಗೆ 4 ಪಟ್ಟು ಭಗವಂತ ನಿಮ್ಮ ಮಾಡ್ತಾನೆ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವು ಚಿಂತನೆಯನ್ನು ಖಂಡಿತ ದೂರ ಮಾಡ್ಕೊಳ್ಬೋದು. ಏನಾದರೂ ಒಂದು ಸಾಧನೆ ಮಾಡಬೇಕಾದ್ರೆ ಆ ಸಾಧನೆಯ ಹಾದಿ ಒಂದಿಷ್ಟು ತಾಳ್ಮೆಯಿಂದ ಇರಲಿ. ದುಡುಕಿ ತೀರ್ಮಾನ ತಂದ್ಕೊಳ್ಬೇಡಿ. ಯಾರೋ ಏನೋ ಹೇಳಿದ್ರು ಅದರಂತೆ ಮಾಡಬೇಡಿ. ನಿಮ್ಮ ಆಲೋಚನೆ ಸರಿಯಾದ ಸನ್ಮಾರ್ಗದಲ್ಲಿ ನೋಡಿ. ಹಾಗೆ ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಬೇಕು, ದೇವಿಯ ಆರಾಧನೆ ಮಾಡಬೇಕು, ಸರಿಯಾದ ಸನ್ಮಾರ್ಗದಲ್ಲಿರಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಕೆಲವಷ್ಟು ಜವಾಬ್ದಾರಿ ಬೆಲೆ ಬಾಳುವ ವಸ್ತುಗಳನ್ನು ಯಾರ ಕೈಲೋ ಕೊಟ್ಟು ಏನೋ ವ್ಯತ್ಯಾಸ ಮಾಡಿಕೊಂಡು ನೋವು ಪಡೋದು ಬೇಡ. ಇಂತಹ ಪರಿಸ್ಥಿತಿನಲ್ಲಿ ಜವಾಬ್ದಾರಿ ಬೇಕಾಗತ್ತೆ. ಬೆಲೆ ಬಾಳುವ ವಸ್ತುಗಳನ್ನು ಮತ್ತೊಬ್ಬರ ಕೈಲಿ ಕೊಟ್ಟು ಕೈಕಟ್ಟಿ ನಿಲ್ಲೋದಕ್ಕಿಂತ ಅದನ್ನು ನೀವೇ ಜೋಪಾನ ಮಾಡಿಟ್ಕೊಳ್ಳೋದು ಬಹಳ ಉತ್ತಮ. ಹಾಗೆ ಏನೇ ಮಾಡಬೇಕಾದ್ರೂ ತಾಳ್ಮೆ, ಸಮಾಧಾನ ಬಹಳ ಮುಖ್ಯ. ತಾಳಿದವನು ಬಾಳಿ ಅನ್ನೋಂತಾರಲ್ಲ, ಹಾಗೆ ತಾಳ್ಮೆಯಿಂದ ವರ್ತನೆ ಮಾಡಿ ದುಡುಕಿ ಮಾತಾಡೋ ಮನಸ್ಥಿತಿನೂ ಇದೆ. ವ್ಯವಹಾರಗಳು ಏನು ಬಂದರೂ, ಎಂಥ ಕಷ್ಟ ದಿನಗಳಾದರೂ ಅದನ್ನು ಸರಿಪಡಿಸ್ಕೊಳ್ಳುವಂಥ ಯೋಗ ಲಕ್ಷಣ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ನಾನು ನಂದು ಎಂಬತಕ್ಕಂಥ ಮಾತ್ಸರ್ಯ ಬರುತ್ತೆ. ನಾನು ನಂದು ಎಂಬತಕ್ಕಂಥದ್ದು ಮಾತ್ರ ಖಂಡಿತ ಬರಬಾರದು. ಹೆಣ್ಣುಮಕ್ಕಳು ಮಾತ್ರ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಎಲ್ಲ ಕಡೆಯಲ್ಲೂ ಸಹಿತ ಸ್ವಲ್ಪ ಸುಭಿಕ್ಷವಾಗಿರಲಿ ನೋಡ್ಕೊಳ್ಳಿ. ಸ್ವಲ್ಪ ಬೆನ್ನೋವು ಜಾಸ್ತಿ ಕಾಣಿಸುತ್ತೆ. ಹೆಣ್ಣು ಮಕ್ಕಳಿಗೆ ತುಂಬ ಬೆನ್ನೋವಿದೆ. ಈ ಬೆನ್ನೋವು ಮತ್ತು ಆರೋಗ್ಯದಲ್ಲಿ ವ್ಯತ್ಯಾಸ ಆದರೆ 1-2-3 ಚಿಟಿಕೆಯಷ್ಟು ಉದ್ದಿನಬೇಳೆ ತಗೊಳ್ಳಿ. ಉದ್ದಿನಬೇಳೆ ತೆಗೆದುಕೊಂಡು ನಿಮ್ಮ ಮನೆಯಲ್ಲಿ ನೈಋತ್ಯಾಭಿಮುಖವಾಗಿ ನಿಂತು ಉದ್ದಿನಬೇಳೆಯಿಂದ ದೃಷ್ಟಿ ತೆಗೆದು ಅದನ್ನು ನೀರಿಗೆ ಹಾಕಿ ನಂತರ ಅದನ್ನು ಆಚೆ ಕಡೆ ಹಾಕ್ಬಿಡಿ. ನೀರಿಗೆ ಹಾಕಬೇಕು, ನಂತರ ಅದನ್ನು ಹಸಿರು ಗಿಡದ ಮೇಲೆ ಹಾಕಬೇಕು. ಆ ಸಮಯದಲ್ಲಿ 1 ಹನಿ 2 ಹನಿಯಷ್ಟು ಜೇನುತುಪ್ಪನ ಅಂಗೈಯಲ್ಲಿ ಹಾಕ್ಕೊಳ್ಳಿ. ಪೂರ್ವಾಭಿಮುಖವಾಗಿ ನಿಂತುಕೊಳ್ಳಿ. ಆಗ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ ಒಮ್ಮೆ ದೃಷ್ಟಿ ತೆಗೆದು ಕೈ ತೊಳ್ಕೊಳ್ಳಿ. ಈ ಥರ ಮಾಡೋದ್ರಿಂದ ಆರೋಗ್ಯದಲ್ಲಿ ಉಂಟಾಗ್ತಕ್ಕಂಥ ಅದು ಇನ್ನೂ ಹಾಗೆ ಮಂದಗತಿಯಲ್ಲಿ ಸಾಗಿ ನನ್ನ ಆರೋಗ್ಯ ಸರಿಯಿಲ್ಲ ಅಂದರೆ ಈ ತಂತ್ರಸಾರ ಶೀಘ್ರವಾಗಿ ನಿಮಗೆ ಅನುಕೂಲವನ್ನು ಕೊಡುತ್ತೆ. ಪ್ರಯಾಣ ಕಾಲದಲ್ಲಿ ಲಾಭವನ್ನು ಗಳಿಸಬಹುದು. ನಿಮ್ಮ ಆಲೋಚನೆ ಸರಿಯಾದ ಸನ್ಮಾರ್ಗದಲ್ಲಿರಬಹುದು. ವ್ಯಾಪಾರ ವ್ಯವಹಾರಗಳ ಕಡೆ ಮತ್ತಷ್ಟು ಲಾಭ ಗಳಿಸುವಂಥದ್ದಾಗ್ಬೋದು. ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ನೀವು ಸ್ವಲ್ಪ ಶ್ರಮಿಸಿದ್ರೆ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಸಿದ್ಧಪಡಿಸ್ಕೊಳ್ಬಹುದು. ವ್ಯಾಪಾರದಲ್ಲಿ ಸ್ವಲ್ಪ ಒಂದು ಹೆಜ್ಜೆ ಹಿಂದಿದ್ರೂ ಭಯಪಡುವಂಥದ್ದೇನಿಲ್ಲ. ನೀವು ನಂಬಿರುವಂಥ ದೈವದ ಅನುಗ್ರಹದಿಂದ ಹೆಚ್ಚಿನ ಲಾಭವನ್ನು ತಂದುಕೊಳ್ತೀರಿ. ಹಾಗೆ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಂದಿಷ್ಟು ತಲೆನೋವಲ್ಲಿ ಒದ್ದಾಡ್ತಾ ಇರ್ತೀರಿ, ಮೈಕೈ ನೋವಲ್ಲಿರ್ತೀರಿ. ಆರೋಗ್ಯದಲ್ಲಿ ಉಂಟಾಗ್ತಕ್ಕಂಥ ತೊಂದರೆಗಳಿಗೂ ಆಗಿಂದಾಗಲೇ ಪರಿಹಾರವನ್ನು ಕಂಡುಕೊಳ್ತೀರಿ. ಈ ಕೊಟ್ಟು ತೆಗೆದುಕೊಳ್ಳುವಂತಹ ಲೇವಾದೇವಿಗಳು ಮಾಡಬೇಕಾದ್ರೆ, ವ್ಯಾಪಾರ ವ್ಯವಹಾರದ ಬಗ್ಗೆ ಚಿಂತನೆ ಮಾಡಬೇಕಾದ್ರೆ, ಹೊಸದಾದಂಥ ಒಂದು ಉದ್ಯೋಗದ ಬಗ್ಗೆ ಆಲೋಚನೆ ಮಾಡಬೇಕಾದ್ರೆ, ನಿಮ್ಮ ಒಂದು ಪರಿಮಿತಿನಲ್ಲಿ ಅಥವಾ ನಿಮ್ಮ ಸರಹದ್ದಿನಲ್ಲಿ ತಾವು ಏನು ಮಾಡ್ಬೋದು, ಹೇಗೆ ಮಾಡಿದ್ರೆ ಸರಿ ಎಂಬತಕ್ಕಂಥದ್ದನ್ನು 1-4 ಬಾರಿ ಚಿಂತನೆ ಮಾಡಬೇಕು. ಆದರೆ ದುಡುಕಿ ತೀರ್ಮಾನ ತಂದುಕೊಳ್ಬೇಡಿ. ಸ್ವಲ್ಪ ಮಂದಗತಿಯಲ್ಲಿ ಸಾಗುತ್ತೆ. ಎಲ್ಲವೂ ಸಹಿತ ಆಮೆ ಹೆಜ್ಜೆ ಹಾಕಿದಾಗೆ ನಿಮಗೆ ಕೆಲಸ ಆಗುವಂಥದ್ದು. ಸ್ಪೀಡಾಗಿ ಕೆಲಸ ಆಗೋಗ್ಬಿಡುತ್ತೆ, ಅಂದುಕೊಂಡ ತಕ್ಷಣ ಆಗೋಗ್ಬಿಡುತ್ತೆ, ನನ್ನ ಮನಸ್ಸಲ್ಲಿ ಬಂದ ತಕ್ಷಣ ಅಲ್ಲಿ ಕೆಲಸ ನಡೀಬೋದು, ಸಾಧ್ಯ ಇಲ್ಲ. ಆದರೆ ಇಂತಹ ಸಮಯದಲ್ಲಿ ನಿಮ್ಮನ್ನು ನಂಬಿರ್ತಕ್ಕಂಥವ್ರು ಅಥವಾ ನೀವು ನಂಬಿರ್ತಕ್ಕಂಥವ್ರು ಇಬ್ಬರ ಮಧ್ಯೆ ಇರತಕ್ಕಂಥ ಬಾಂಧವ್ಯ ಅದು ಗಟ್ಟಿ ಆಗಬೇಕು. ಯಾರೊಬ್ಬರೊಂದಿಗೆ ವ್ಯವಹಾರ ಮಾಡಬೇಕಾದ್ರೂ ಆ ವ್ಯಕ್ತಿ ನಮಗೆ ಸರಿ ತೂಗ್ತಾನ, ನನ್ನ ಮಾತನ್ನು ಅವನು ಸ್ಪಂದಿಸಿ ಮಾತಾಡ್ತಾನ, ಅಥವಾ ನಾನು ಹೇಳಿದಂಥ ರೀತಿ ಅವನು ನಡ್ಕೊಳ್ತಾನ, ಇದೆಲ್ಲವನ್ನು ಸಿದ್ಧ ಆಲೋಚನೆ ಇಲ್ದಿರ ವ್ಯವಹಾರ ಮಾಡಿದ್ರೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಆಗುತ್ತೆ. ಏನು ಬೇಕು ಏನು ಬೇಡ ಇದು ನಿಮ್ಮ ಆಲೋಚನೆ ಬೇಕು. ಯಾವ್ದು ಸರಿ ಯಾವುದು ತಪ್ಪು ಇದು ಆಲೋಚನೆ ಇಲ್ದಂಗೆ ನಡೆದ್ರೆ ಅಲ್ಲಿ ತೊಂದರೆ. ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವನ್ನು ಅಥವಾ ಆಲೋಚನೆಗಳನ್ನು ಅಥವಾ ಸರಿಯಾದ ನಿಮ್ಮ ಆಲೋಚನೆಗೆ ಬೇಕಾದಂಥ ಸಹಕಾರವನ್ನು ಶ್ರಮಿಸಿದ್ರೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಇದೆ. ತುಂಬ ಜವಾಬ್ದಾರಿ, ತುಂಬ ಹೆಚ್ಚು ಜಾಗೃತೆ, ಹಾಗೆ ನೀವು ತೆಗೆದುಕೊಳ್ಳುವಂಥ ನಿಲುವು ಅರ್ಥಗರ್ಭಿತವಾಗಿರ್ತಕ್ಕಂಥದ್ದಾಗುತ್ತೆ. ವಿದ್ಯಾರ್ಥಿಗಳು ಓದಬೇಕಾದ್ರೂ, ವಿದ್ಯಾರ್ಥಿಗಳ ಬದುಕಿಗೆ ಒಂದು ಸುಂದರವಾದಂಥ ಬದುಕು ಕಟ್ಕೊಳ್ಬೇಕಾದ್ರೂ
ಎಲ್ಲ ಕಡೆಯಿಂದಲೂ ಸರಿಯಾದ ಒಂದು ಮಾರ್ಗ ಇರಬೇಕು. ಒಳ್ಳೆ ಮಾರ್ಗಸೂಚಿ ಮಾತ್ರ ನಿಮಗೆ ಹೆಚ್ಚಿನ ಫಲ ಸಿಗ್ತಕ್ಕಂಥದ್ದು. ಒಂದಷ್ಟು ಜವಾಬ್ದಾರಿ ಕೆಲಸ ಇದೆ ನಿಜ, ಆದರೆ ನೀವು ತೆಗೆದುಕೊಳ್ಳುವಂತಹ ಜವಾಬ್ದಾರಿಗಳು, ನೀವು ಮಾಡುವಂತಹ ಕೆಲಸ, ಆ ಪ್ರಾಂತ್ಯದಲ್ಲಿ ಉಂಟಾಗ್ತಕ್ಕಂಥ ತೊಂದರೆಗಳು, ಇದರ ಬಗ್ಗೆ ಸರಿಯಾದ ಅರಿವಿಲ್ದಿರ ನೀವು ಮುಂದೆ ನಡೆದ್ರೆ ತೊಂದರೆ ಎಂಬತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ ಆಗುತ್ತೆ. ಆದರೆ ಯಾವುದನ್ನೇ ಆಲೋಚನೆ ಮಾಡಿಕೊಂಡು ಸರಿಯಾದ ಮಾರ್ಗದಲ್ಲಿ ನಡಿಬೇಕಾದ್ರೆ ಮೊದಲು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಬೇಕು, ಗುರು ಹಿರಿಯರ ಮಾರ್ಗದರ್ಶನ ಬೇಕು, ಹಾಗೆ ತೃಪ್ತಿಕರವಾದಂತಹ ಬದುಕನ್ನು ಕಟ್ಕೋಬೇಕು. ವ್ಯಾಪಾರ ವ್ಯವಹಾರಗಳನ್ನು ಮಾಡುವಾಗ ಕೆಲಸ ಕಾರ್ಯಗಳ ಕಡೆ ಗಮನ ಕೊಟ್ಟು ಸರಿಯಾದ ಸನ್ಮಾರ್ಗದಲ್ಲಿರಬೇಕು. ಸ್ವಲ್ಪ ಜಾಗೃತರಾಗಿದ್ದು ಮಂದಗತಿಯಲ್ಲಿ ಸಾಗಿದ್ರೂ ಪರವಾಗಿಲ್ಲ, ದುಡುಕಿ ತೀರ್ಮಾನ ತಂದ್ಕೊಳ್ಬೇಡಿ. ಕಾಗದ ಪತ್ರಕ್ಕೆ ಸಹಿ ಆಗಬೇಕಾದ್ರೆ ಸ್ವಲ್ಪ ಆಲೋಚನೆ ಮಾಡಿ. ಭಾಳ ಇಂಪಾರ್ಟೆಂಟ್, ಬೇಕೇ ಬೇಕು, ವಿಧಿ ಇಲ್ಲ, ಕಮಿಟ್ಮೆಂಟ್ ಆಗ್ಬಿಟ್ಟಿದ್ದೀವಿ ಅಥವಾ ಕಮಿಟ್ ಆಗಲೇಬೇಕು ಅನ್ನೋದಾದರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಹಿರಿಯರ ಮಾರ್ಗದರ್ಶನದೊಂದಿಗೆ ಅವರನ್ನೂ ಜೊತೆಯಲ್ಲಿಟ್ಕೊಂಡು 4 ಜನ ಅಥವಾ 2 ಸಾಕ್ಷಿಗಳ ಸಮೇತ ನೀವು ಮುಂದುವರಿಸಿ. ಯಾರಿಗೂ ಗೊತ್ತಿಲ್ಲದಿರ ರಹಸ್ಯವಾಗಿ ಏನೋ ಮಾಡ್ತೀನಿ ಅಂತ 4 ಗೋಡೆ ಮಧ್ಯದಲ್ಲಿ ಒಂದು ಸೈನ್ ಹಾಕಿದ್ರೆ ಇದರಿಂದ ನೋವು ಅನುಭವಿಸ್ತೀರಿ, ಕಣ್ಣೀರು ಹಾಕ್ತೀರಿ, ತೊಂದರೆ ತಾಪತ್ರೆಗಳು ಸಾಕಷ್ಟು ಆಗುತ್ತೆ. ಭಾಳ ಜವಾಬ್ದಾರಿ ಇರಲಿ, ಜಾಗೃತರಾಗಿರಿ. ಈಗಾಗಲೇ ತಾವು ತಿನ್ನುವಂಥ ಅನ್ನ, ತಾವು ಓಡಾಡುವ ಸ್ಥಳ, ತಮ್ಮದೇ ಆದಂಥ ಸಾಮ್ರಾಜ್ಯ, ತಮಗೆ ಬೇಕಾಗಿರ್ತಕ್ಕಂಥ ರೀತಿ ನೀತಿಗಳು, ಕಷ್ಟ ಕಾರ್ಪಣ್ಯಗಳಂತಕ್ಕಂಥದ್ದು ಹೇಳಲಿಕ್ಕಾಗಲ್ಲ, ಅಂಥ ಕಷ್ಟಗಳನ್ನು ನೋಡಿದ್ರಿ. ಅವತ್ತು ನಿಮ್ಮ ಮನಸ್ಸು ಚಂಚಲತೆ ಆಗಲಿಲ್ಲ, ಅವತ್ತಿನ ದಿವಸ ನೀವು ಏನೂ ಅನುಭವಿಸ್ತಿಲ್ಲ, ಆದರೆ ಇವತ್ತು ನೀವು ನೋವು ನೋಡ್ತಾ ಇದ್ದೀರಿ. ಇಂತಹ ಪರಿಸ್ಥಿತಿಗಳು ಈ ಮಧ್ಯದಲ್ಲಿ ನಡೆದಿದೆ. ಹಾಗಾಗಿ ಒಂದು ಸ್ಥಾನಪಲ್ಲಟ ಆಗುವಂಥದ್ದು, ಒಂದು ವ್ಯವಹಾರ ಕೆಡುವಂಥದ್ದು, ಒಂದಷ್ಟು ಆರ್ಥಿಕ ಸಂಕಷ್ಟಗಳಿಗೆ ಮುಳುಗುವಂಥದ್ದು, ಒಂದಷ್ಟು ಸಮಸ್ಯೆಗಳಂತಕ್ಕಂಥದ್ದು ಬೇಡವಾದ ಸಮಸ್ಯೆಗಳಿಗೆ ತಲೆ ಕೊಟ್ಟು ನಿಲ್ಲುವಂತಹದ್ದು. ಹೀಗೆ ರಾಹುವಿನಿಂದ ಉಂಟಾಗ್ತಿರ್ತಕ್ಕಂಥ ದೋಷಗಳು, ಸಮಸ್ಯೆಗಳಿಂದ ಭಾಳ ತೊಂದರೆ ಇದೆ. ಹಾಗಾಗಿ ರಾಹು ಎಂಬತಕ್ಕಂಥದ್ದು ಒಂದು ಬಾಲ ಇಲ್ಲ ತಲೆ. ಬಾಲ ಮುಟ್ಟಿದ್ರೆ ತಲೆ ಮುಟ್ಟುತ್ತೆ, ತಲೆ ಮುಟ್ಟಿದ್ರೆ ಬಾಲ ಮುಟ್ಟುತ್ತೆ. ಒಟ್ಟಾರೆ ಒಂದಲ್ಲ ಒಂದು ಕಡೆ ವ್ಯತ್ಯಾಸ ಆಗುತ್ತೆ. ಅದರಿಂದ ಆದಷ್ಟು ಇಲ್ಲಿ ನಾನು ನಂದು ಎಂಬತಕ್ಕಂಥದ್ದನ್ನು ಬಿಟ್ಟು ಯಾರಾದರೂ ಹಿರಿಯರು ಹೇಳುವಂಥ ಮಾತನ್ನು ಸ್ವಲ್ಪ ಆಲಿಸಿ ತಲೆಬೊಗ್ಸಿ ನಡೀರಿ. ಹತ್ತಿರದಲ್ಲಿ ಎಲ್ಲಾದರೂ ಒಂದು ಕಡೆ ದುರ್ಗಾ ದೇವಸ್ಥಾನಕ್ಕೆ ಹೋಗಿ ಜಯದುರ್ಗೆ 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 ಆ ದುರ್ಗೆಯನ್ನು ಮಾಡಿ, ದುರ್ಗೆ ದೀಪ ನಮಸ್ಕಾರ ಮಾಡಿ, ದುರ್ಗಾದೇವಿಗೆ ದೀಪ ನಮಸ್ಕಾರ ಅಥವಾ ದುರ್ಗಾ ದೀಪಾರಾಧನೆ ಅಥವಾ ದುರ್ಗಾ ಸಪ್ತಶತಿ, ದೇವಿ ಖಡ್ಗಮಾಲ, ಈ ಪ್ರಕಾರವಾಗಿ ದುರ್ಗಾದೇವಿಯನ್ನು ಆರಾಧನೆ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಶಾಂತಿ ನೆಮ್ಮದಿ ಆಗ್ಬೋದು. ಆದರೂ ವಿಧಾತ ಲಿಖಿತಾರೇಖ ಲಲಾಟಾಕ್ಷರ ಮಾಲಿಕ, ಆ ಸೃಷ್ಟಿಕರ್ತ ಬ್ರಹ್ಮ, ಆತನ ಲಿಖಿತ ಯಾರೂ ತಪ್ಪಿಸಕ್ಕಾಗುವುದಿಲ್ಲ. ಆದರೆ ಇಲ್ಲಿ ನಾನು ಎಂಬತಕ್ಕಂಥ ಮದಮಾತ್ಸರ್ಯದಿಂದ ಆಗುವಂಥ ಒಳ್ಳೆ ಕೆಲಸವನ್ನು ಕಾಲಲ್ಲಿ ಒದ್ಕೊಂಡು ಮುನ್ನಡೀತಿದ್ದೀರಿ. ಎಚ್ಚರಿಕೆಯಿಂದಿರಿ, ಜೋಪಾನವಾಗಿರಿ. ಸಾಕಷ್ಟು ಬದಲಾವಣೆ ಇದೆ. ನಿಮ್ಮ ಚಿಂತನೆ ಸರಿಯಾದ ಸನ್ಮಾರ್ಗದಲ್ಲಿ ನಡೀಬೇಕಾಗತ್ತೆ. ಮನೆಯಲ್ಲಿರ್ತಕ್ಕಂಥ ಹಿರಿಯರಾಗಲಿ, ನಿಮ್ಮ ಮೇಲಧಿಕಾರಿಗಳಾಗಿರಲಿ ಅಥವಾ ನಿಮ್ಮ ಸಹಪಾಠಿಗಳಾಗಿರಲಿ, ನಿಮ್ಮ ಒಳಿತಿಗಾಗಿ ಒಂದಷ್ಟು ತೀರ್ಮಾನವನ್ನು, ಒಂದಷ್ಟು ಪಾಠ ಪ್ರವಚನವನ್ನು ಮಾಡಿದಾಗ ಅಥವಾ ಸರಿಯಾದ ಮಾರ್ಗವನ್ನು ತೋರಿಸಿದ್ರೆ ಅದರಂತೆ ನಡೀಬೇಕಾದ್ದು ಧರ್ಮ. ಹಾಗೆ ಸಾಧ್ಯವಾದರೆ ಒಂದು ಕೆಂಪು ವಸ್ತ್ರ, ಅದರಲ್ಲಿ ಒಂದಿಷ್ಟು ತೊಗರಿಬೇಳೆ, ಅದನ್ನು ಜೊತೆಗೆ ಒಂದಿಷ್ಟು ಕೆಂಪು ಹೂವು, ಇದೆಲ್ಲವನ್ನು ಸಿದ್ಧ ಮನೆಯಲ್ಲೇ ಇಟ್ಟು ಪ್ರಾರ್ಥನೆ ಮಾಡಿ. ಕಾರಣ ನಿಮ್ಮ ದೇಹದಲ್ಲಿ ಉಂಟಾಗ್ತಕ್ಕಂತಹ ಆರೋಗ್ಯದಲ್ಲಿ ಆಗ್ತಿರ್ತಕ್ಕಂಥ ವ್ಯತ್ಯಾಸ, ಜೊತೆಗೆ ರಕ್ತ ಮತ್ತು ನರನಾಡಿಗಳು, ರಕ್ತ ಕೆಡುವಂಥದ್ದು, ನರನಾಡಿಗಳಲ್ಲಿ ವ್ಯತ್ಯಾಸ ಆಗುವಂಥದ್ದು, ಸಣ್ಣ ಸಣ್ಣ ಗುಳ್ಳೆಗಳಾಗುವಂಥದ್ದು, ಅಲರ್ಜಿ ಸಮಸ್ಯೆ ಆಗುವಂಥದ್ದು, ಇದೆಲ್ಲವೂ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಆಹಾರ ಪದ್ಧತಿ, ಆರೋಗ್ಯದ ಕಡೆದ ಗಮನ, ಇದೆಲ್ಲವನ್ನು ಸುಧಾರಣೆ ಮಾಡಿಕೊಂಡ್ರೆ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ.